ವಿಘ್ನದ್ವಾಂತ ನಿವಾರಣೈಕತರಣಿ ವಿಘ್ನಾಟವಿ ಹವ್ಯವಾಟ್ ವಿಘ್ನವ್ಯಾಲ ಕುಲಪ್ರಮತ್ತ ಗರುಡ ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನೋಬ್ಧಿ ಕುಂಭೋದ್ಭವ ಗಗನ ಪ್ರಚಂಡ ಪವನ ವಿಘ್ನೇಶ್ವರ ಪದುಮಾ ಗಜಮುಖ ನಾನಿನ್ನ ತರಗಡತಾಂ ತರಗಡತೈ ತರಗಡತಾಂ ತರಗಡತೈ ಗಜಮುಖ ನಾನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಮೂಷಿಕ ವಾಹನ ಮೋದಕ ಹಸ್ತ ಆಶಾ ಅಂಕುಶಧರ ಪರಮ ಪವಿತ್ರ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ನಿನ್ನ ಕೃತಜ್ಞತೆ ನನ್ನ ದಿನ ನಿನ್ನ ಕೃತಜ್ಞತೆ ನಿನ್ನ ಕೃತಜ್ಞತೆ ನನ್ನ ದಿನ ನಿನ್ನ ಕೃತಜ್ಞತೆ ನದಿ ಕೃತಜ್ಞತೆ ನದಿ ಕೃತಜ್ಞತೆ ನದಿ ತತ್ತಿಗೆ ನದಿ ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಐತ ಐತ ನದಿ ತದೊಂದಿನ್ನತ್ತ ತೋಂಗತೋ ತಿನ್ನಗದಿದ್ದೈ ತೋಂಗತೋ ತಯ್ಯ ನದಿಗಿಣದೆ ಇಂದಿರಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳಜನ ಧ್ಯಾನಿಸಿ ನಾಂದಿಯೊಳುವರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ನಾಂದಿಯೊಳುವರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದರಿಗೆ ಬಲಬಂದು ಬೇಳುವೆ ಭಕ್ತ ಸುಧನ್ವ ಎಂಬಿ ಕಥಾಮೃತವ ಅರಸ ಕೇಳ ಚಂಪಕಾಪುರ ಅರಸ ಕೇಳ ಚಂಪಕಾಪುರ
ಇಂತಹ ಸದ್ವೈಷ್ಣವ ಧರ್ಮದಲ್ಲಿ ವಂಶಧ್ವಜನಾದ ನಾನು ಮುನ್ನಡೆಸಿಕೊಂಡು ಬಂದಿದ್ದೇನೆ. ಮುಂದಿನಂತೆ ಒಡ್ಡೋಲಗವನ್ನು ನೀಡಿದ್ದೇನೆ. ಚಾರರ ಮುಖೇನವಾಗಿ ತಿಳಿದ ವಿಷಯ ಏನು? ನಮ್ಮ ನಾಡನ್ನು ಆ ಪಾರ್ಥನ ಸೇನೆ ಹೊಕ್ಕಿದೆಯಂತೆ. ಸೇನೆಯಷ್ಟೇ ಅಲ್ಲ, ಅದರೊಂದಿಗೆ ಶೃಂಗಾರ ಭರಿತವಾದ ಅಶ್ವವು ಬಂದಿದೆಯಂತೆ. ಕೇಳಿದ ಕ್ಷಣದಲ್ಲಿ ಮಂತ್ರಿಗಳನ್ನು ಕಳುಹಿಸಿಕೊಟ್ಟೆ. ಮಂತ್ರಿಗಳು ತಿಳಿಸಿದ ವಿಷಯ, ಬಂದಂತಹ ವಾಜಿ ಸಾಮಾನ್ಯದ ವಾಜಿ ಅಲ್ಲ, ಮತ್ತೆ ಪಾಂಡವರ ಅಶ್ವಮೇಧದ ವಾಜಿ. ವಾಜಿಯ ಹಣೆಯಲ್ಲಿ ಬಲ್ಪುಳ್ಳವರು ಕಟ್ಟಿ ಕಾದುವುದು, ಅಸಾಧ್ಯವಾದಲ್ಲಿ ಕಪ್ಪ ಕಾಣಿಕೆಗಳನ್ನಿತ್ತು ಶರಣಾಗುವುದು ಎಂದು ಬರೆದಿದೆ ಅಂತೆ. ಹಾಗಾಗಿ ಮಂತ್ರಿಗಳೇ ಹೋರಾಡುವುದು ಕ್ಷತ್ರಿಯರ ಧರ್ಮ ಅಲ್ಲದೆ ಈ ಹೋರಾಟ ಇನ್ನೂ ವಿಶೇಷವಾದದ್ದು. ಈ ಹೋರಾಟದಲ್ಲಿ ಬಂದಂತಹ ಆ ಪಾರ್ಥನನ್ನು ನಾವೇನಾದರೂ ಗಾರುಗಡಿಸಿದೆವು ಅಂತಾದ್ರೆ ಆ ಕ್ಷಣದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗುವುದು ಎಲ್ಲಿ? ಮತ್ತೆ ನಮ್ಮ ನಾಡಾದ ಚಂಪಕಾಪುರದಲ್ಲಿ. ಹಾಗಾಗಿ ಮತ್ತೆ ಇಷ್ಟು ದಿವಸಗಳಿಂದ ಅಪ್ರತ್ಯಕ್ಷವಾಗಿ ಕೃಷ್ಣನನ್ನು ಆರಾಧಿಸಿಕೊಂಡು ಬಂದಿದ್ದಂತಹ ನಮಗೆ ಈಗ ಪ್ರತ್ಯಕ್ಷ ದೊರೆಯುವ ಸುಯೋಗ. ಮಂತ್ರಿಗಳೇ, ಸೇನೆಯನ್ನು ಸಿದ್ಧಪಡಿಸಿ ಡಂಗೂರವನ್ನು ಹೊಡೆಸಿ ಪ್ರತಿಯೊಬ್ಬ ಸೈನಿಕನಿಗೂ ಪರಿಹಾರ ಧನವನ್ನು ಏರ್ಪಡಿಸಿ ರಣವನ್ನು ಬಿಟ್ಟು ಓಡುವವರನ್ನು, ರಣದ ಆಶಯಕ್ಕೆ ವಿರೋಧ ವ್ಯಕ್ತಪಡಿಸುವವರನ್ನು ಕಾಯ್ದುಕ್ಕುವ ತಪ್ತ ತೈಲದ ಕೊಪ್ಪರಿಗೆ ಬಿಸಾಡಲಾಗುವುದು. ಜಾಗ್ರತೆ. ಹೌದು, ಇಷ್ಟು ಹೇಳಿಸಿದ್ದಾಯ್ತು. ಇನ್ನು ಸೇನೆಯನ್ನು ಮುನ್ನಡೆಸುವವರು ಬೇಕಲ್ಲ. ಯಾರಿದ್ದಾರೆ? ನನ್ನ 4 ಜನ ಮಕ್ಕಳಲ್ಲೊಬ್ಬನಾದ ಸುಧನ್ವನನ್ನು ಸೇನಾ ನೇತಾರನ್ನಾಗಿ ನೇಮಿಸುತ್ತೇನಂತೆ. ಅದೇನಾಗ್ತದೆ ನೋಡೋಣ. ಹೆಂಡತಿಯಾದಂತಹ ಪ್ರಭಾವತಿಯ ತಾಯ್ತನತ್ವದ ಆಸೆಯನ್ನು ತೀರಿಸಿದ್ದೇನೆ. ಈ ತೀರಿಸಿದ ವಿಷಯವನ್ನು ತಿಳಿದ ನನ್ನ ತಂದೆ ಏನ್ ಮಾಡಿದ್ರು? ಕಾಯ್ದುಕ್ಕುವ ತಪ್ತ ತೈಲದ ಕೊಪ್ಪರಿಗಳನ್ನು ಬಿಸಾಡಿದ. ಆದರೂ ಶ್ರೀಕೃಷ್ಣನ ಕೃಪಾ ಕಟಾಕ್ಷದಿಂದ ಪಾರಾಗಿ ಬದುಕಿ ಬಂದಿದ್ದೇನೆ. ಅದೋ ಪಾರ್ಥನ ರಥವು ಬರ್ತಾ ಇದೆ. ಸುತ್ತ ಪದ್ಮವ್ಯೂಹ, ಸುತ್ತ ಪದ್ಮವ್ಯೂಹವಂ ರಚಿಸಿ, ಸುತ್ತ ಪದ್ಮವ್ಯೂಹವಂ ರಚಿಸಿ, ನಡುವೆ ನರನುತ್ತಮ ತುರಗವಂ ಕಟ್ಟಿ ಕಾಳಗಗೆ ಅರೆ ವೀರನಂ ಬರ ಹೇಳ ರಸನ ಆಜ್ಞೆಯಿಂದ
ಓ. ವಿಷಕೇತು ಪ್ರದ್ಯುಮ್ನಾದಿ ಅನೇಕ ವೀರರು ನನ್ನಲ್ಲಿ ಸೋತು ಹೋಗಿದ್ದಾರೆ. ಅದೋ ಪಾರ್ಥನ ರಥವು ಬರ್ತಾ ಇದೆ, ತಡೆದು ಮುಂದಾಗುತ್ತೇನೆ. ಸೃಷ್ಟಿ ಗರ್ಜನ ಎಂಬವನೇ ನೀನು ರಾಮೈದ ರಥವನ್ನು ಮುನ್ನಡೆಸಿಕೊಂಡು ಬರುತ್ತಿರುವ ಅರ್ಜುನನು ನನ್ನ ಸಂಜ್ಞಾ ಮೂಲಕವಾಗಿ ನಿಲ್ಲಿಸಿದ್ದಾನೆ. ಒಮ್ಮೆ ಮಾತನಾಡಿಸ್ಬೇಕಲ್ಲ. ಅರ್ಜುನ, ಯಾರೂ ಮಾಡದೇ ಇರುವಂತಹ ಅನೇಕ ಸಾಧನೆಗಳ ಧೀರ ನೀನು. ಹಾಗಾಗಿ ನಿನ್ನನ್ನು ಸೃಷ್ಟಿಗರ್ಜುನ ಎಂದು ಸಂಬೋಧಿಸ್ತೇನೆ. ಅದು ಹೌದಾದರೆ ನಿಮ್ಮ ಯಜ್ಞಾಸ್ತ್ರವನ್ನು ನಾವು ಕಟ್ಟಿದ್ದೇವೆ, ಅದನ್ನು ಬಿಡಿಸಿಕೊಂಡು ಹೋಗುವ ಬಿಂಕವನ್ನು ತೋರಿಸುವೆಯೋ ಇಲ್ಲ ಸೋತೆ ಎಂದು ಶರಣಾಗ್ತೀಯೋ? ಥಟ್ಟನೆ ಹೇಳು ಅರ್ಜುನ. ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ
ನಿನ್ನನ್ನು ಮೂಢ ಎಂದು ಸಂಬೋಧಿಸ್ತೇನೆ. ಆಗ್ಲಿ ಆಗ್ಲಿ. ವೀರ ಕ್ಷತ್ರಿಯನಾಗಿ ನೀನು ಬಂದು ನಿಂತಿದ್ದು ರಣಕ್ಷೇತ್ರದಲ್ಲಿ ನೆನಪಿರಲಿ. ಮಗು, ಅರ್ಜುನ, ತಿಳಿಯದೆ ನಾನು ಮಾತನಾಡಲಿಲ್ಲ. ಓಹ್, ಯಾಕೆಂದರೆ ಇನ್ನರಿನ್ನು ಎಳೆಯ ಪ್ರಾಯ. ಹ, ಲೋಕದಲ್ಲಿ ಸಾರಿಕೊಳ್ಳುವುದು ರಾಜನೀತಿಯ ಧರ್ಮವಾಗಿತ್ತು. ಹ, ಆದ್ದರಿಂದ ನನಗೊಂದು ಬುದ್ಧಿ ಮಾತನ್ನು ಹೇಳಿದೆ ಅಷ್ಟೇ. ಹ. ಯುದ್ಧವೇ ಬೇಕಾದರೆ ನೀ ಬೇಡ, ನಿನ್ನ ಹಿರಿಯವರನ್ನು ಕರೆಸಿ. ಹಿರಿಯರನ್ನು ಬರ ಹೇಳ್ಬೇಕಾ? ಮಾರಮ್ಮಣ್ಣನ ಕರೆದು ಮಾರಮ್ಮಣ್ಣನ ಕರೆದು ಹುಲು ಸಾರಥಿಯಿಂದಲೇ ಬರಿದೆ. ಸಾರಥಿಯಿಂದಲೇ ಬರಿದೆ. ಅರ್ಜುನ, ಓ, ನನ್ನ ದುಪ್ಪರಿಗೆಯನ್ನು ಹತ್ತಲಾರದವ ಮೇರು ಪರ್ವತ ಹತ್ತದಾನಂತೆ. ಓಹೋ, ಹೀಗಾಯ್ತು ನಿನ್ನ ಕಥೆ. ಆಗಲಿ. ನನ್ನ ತಾತಂದಿರನ್ನು ಕರೆಸುವುದಿರಲಿ, ಮೊದಲು ನನ್ನನ್ನು ಗೆಲ್ಲು. ಆ, ಬೇಕಾದರೆ ಮಾರವಣನನ್ನು ಕರೆಸಿಕೊ. ಹುಡುಗ! ಅರ್ಜುನ, ಹೊಲಪಾಪನ ಹುಡುಗನೇ ಅರ್ಜುನ, ಹುಲು ಭೂಪನ ಮಗನೀನು ಏ, ಅದೆಷ್ಟು ಸೊಕ್ಕಿನಿಂದ ನಡೆಯುತ್ತಿದ್ದೆ. ಹ, ನಿನ್ನನ್ನು ಸೋಲಿಸುವುದಕ್ಕಾಗಿ ಹ. ಆ ಹರಿ ಯಾತಕ್ಕೆ ನಾನೇ ಸಾಕು. ಹಾಗಾದರೆ ಬಾ ಬಾ ಯುದ್ಧಕ್ಕೆ. ಯುದ್ಧಕ್ಕೆ. ಪೂತುರೆ ಸುಧನ್ವಾ ಪೂತುರೆ, ಹ, ಮೆಚ್ಚಿದ್ದೇನೆ ನಿನ್ನ ವೀರಾವೇಶವನ್ನು. ಓಹ್, ಭೂತಳ ಸುರನಿಳಯ ಪಾತಾಳದ ಪಟು ಭಟರ ವ್ರಾತದವಳು ಹ, ನಿನ್ನಂತಹ ವೀರನನ್ನು ನಾ ಕಂಡಿಲ್ಲ. ಓಹ್, ಪ್ರಯೋಗಾರ್ಥವಾಗಿ ಬಿಟ್ಟ ಬಾಣವನ್ನ ತುಂಡರಿಸಿದ್ದೀಯ, ಹೌದು. ಒಳ್ಳೆಯದು. ಹ. ಆದ್ರೆ ಏನು ಗೊತ್ತಾ, ಏನು? ನೀನು ತರಳ, ಓಹ್, ಇನ್ನೂ ಬಾಡಿ ಬದುಕಬೇಕಾದವನು ನೀನು. ಹ, ಆದ್ದರಿಂದ ಮತ್ತೊಮ್ಮೆ ಹೇಳುತ್ತೇನೆ ಕೇಳು, ಈ ಯುದ್ಧವೆಲ್ಲ ನಾನು ನಿನ್ನ ಜೊತೆಗೆ ಮಾಡುವುದಿಲ್ಲ. ಹೋಗಿ ನಿನ್ನ ತಾತನನ್ನು ಕರೆಸಿಕೊಂಡು ಬಾ. ಧನಂಜಯ, ಎಲೆ ಧನಂಜಯ ಕೇಳು ಧನಂಜಯ ಎಲೆ ಧನಂಜಯ ಕೇಳು ನಿನ್ನಲಿ ಹಲವರಿರ್ದಡದೇನು ಹಲವರಿರ್ದಡದೇನು ಶ್ರೀಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ ಸಮರ ಮಧ್ಯದಲ್ಲಿ ಶ್ರೀ ಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ ಸಮರ ಮಧ್ಯದಲ್ಲಿ ಹುಲು ಪರಾಕ್ರಮಿಸುವುದರಿಂದಲೇ ಗೆಲ್ಲಬಹುದೇ ಗೆಲ್ಲಬಹುದೇ ನೀ ಮರುಳಲ ಮರುಳ ನೀ ಮರುಳಲ ನೀ ಮರುಳಲ ಎಂದು ನಡಿ ಹಸ್ತನಾವತಿಗೆಂದು ತೆಗೆದೆಚ್ಚ ಧನಂಜಯ, ಸುಧನ್ವಾ, ಮತ್ತೊಮ್ಮೆ ಹೇಳುತ್ತಿದ್ದೇನೆ ಕೇಳು. ಏನು? ನನ್ನ ತಾತಂದಿರನ್ನು ಕರೆಸುವುದಿರಲಿ, ಈ ಹುಲು ಸಾರಥಿಯನ್ನಿಟ್ಟುಕೊಂಡು ನೀ ಈ ಯುದ್ಧವನ್ನು ಗೆಲ್ಲಲು ಸಾಧ್ಯವೇ ಇಲ್ಲ. ಓಹೋ,
ಶ್ರೀಕೃಷ್ಣನ ಲಲಿತ ಸಾರಥ್ಯಗಳಿದ್ದರೆ ಮಾತ್ರ ನಿನಗೆ ಈ ಯುದ್ಧವನ್ನು ಗೆಲ್ಲಲು ಸಾಧ್ಯ. ಹಾಗಾಗಿ ಶ್ರೀಕೃಷ್ಣನನ್ನು ಕರೆಸಿಕೋ. ಲವಾದಲ್ಲಿ ಹಸ್ತಿನಾವತಿಗೆ ನಡ. ಮುಚ್ಚು ಬಾಯಿ. ಬ್ರಹ್ಮಾಸ್ತ್ರದಿಂದ ನೀನೇನೆಂದು ನೋಡುತ್ತೇನೆ. ಪ್ರತಿಕಾರಕ ಪಿತಾಮಹ ಶರದಿಂದ ನೀನೇನೆಂದು ನೋಡ್ತೇನೆ. ಬಾ. ಏನಾಯ್ತು ಪರಿಸ್ಥಿತಿ? ಮೂರ್ಛೆ ತಪ್ಪುವ ಅವಸ್ಥೆಗೆ ಹೋಗಿದ್ದೀರಲ್ಲ. ಸಾರಿ ಸಾರಿ ಹೇಳಿದೆ. ಶ್ರೀಕೃಷ್ಣನ ಲಲಿತ ಸಾರಥ್ಯಗಳಿದ್ದರೆ ಮಾತ್ರ ನೀನೇ ಯುದ್ಧವನ್ನು ಗೆಲ್ಲಲು ಸಾಧ್ಯ. ಹಾಗಾಗಿ ಶ್ರೀಕೃಷ್ಣನು ಬರಬೇಕು ಅಂತಾದರೆ ಇದ್ದ ಸ್ಥಾನವು ಶೂನ್ಯವಾಗಬೇಕು. ಯಾವ ಸ್ಥಾನ? ಸಾರಥ ಸ್ಥಾನ. ಹಾಗಾಗಿ ಹುಲು ಸಾರಥಿಯಾದರೂ ರಣಕ್ಷೇತ್ರಕ್ಕೆ ಬಂದ ಕಾರಣ ವೀರಮೋಕ್ಷ ಪಡೆಯುವಂತೆ ಮಾಡಿದ್ದೇನೆ. ನೋಡೋಣ, ಶ್ರೀಕೃಷ್ಣನ ನಿರೀಕ್ಷೆಯಲ್ಲಿರ್ತೇನೆ. ಪ್ರತ್ಯಕ್ಷನಾಗಿದ್ದೇನೆ. ಹೌದು ದೇವ. ಇದ್ದ ಸಾರಥಿ ಸ್ಥಳ ನಾನು ಕೂರುತ್ತೇನೆ. ರಥವನ್ನಿಯರು ನನ್ನ ನಿರ್ದೇಶನಂತೆ ಮುಂದುವರಿ. ಆಗಲಿ ದೇವ.
ಕಾರಣ ಅವರ ಮೈ ಮೇಲೆ ಬಿದ್ದ ವಿಶೇಷವಾದ ಪ್ರಭೆ. ಆ ಪ್ರಭೆ ಎಲ್ಲಿಂದ ಬಂತು ಎಂದು ನೋಡುತ್ತಿದ್ದೇನೆ. ಎಲ್ಲಿಂದ? ಪಾರ್ಥನ ರಥಾಗ್ರದಲ್ಲಿ ಮಿನುಗುತ್ತಿದೆ. ಅರ್ಥಾತ್ ಶ್ರೀಕೃಷ್ಣನು ಪ್ರತ್ಯಕ್ಷನಾಗಿದ್ದಾನೆ. ಆಹಾ, ಗಂಡು ತನಕಿದು ಸಾಕು ತಾ ಕೈಕೊಂಡ ಕೆಲಸ. ಸಮೀಪಿಸ್ತೇನೆ ಎಂದನಾಗ ಸೋದನ್ ಕಾಗಿಟ ತರಿಗಿಟ ಎಂದನಾಗ ಸುಧನ್ಮ ಶ್ರೀ ಗೋವಿಂದ ಲಾಲಿಸೋ ಸತತ ಕುಂತಿ ನಂದನರ ಪಾಲಿಸುವೆಯ ಭಜಯ ಒಂದಗೊಡೆ ತಾಗಿಟದಗ ಆಹಾ, ದಿನನಿತ್ಯ ನನ್ನ ಅಂತರಂಗದಲ್ಲೂ ಪೂಜಿಸುವ ಮೂರ್ತಿಯನ್ನು ಪ್ರತ್ಯಕ್ಷವಾಗಿ ನೋಡುತ್ತಿದ್ದೇನೆ. ಸಂತೋಷವಾಯಿತು. ದೇವಾ, ಮಮ ಪ್ರಾಣಾಹಿ ಪಾಂಡವಾಹ ಎಂದು ಪ್ರತಿಜ್ಞೆ ಮಾಡಿರುವಂತಹ ನೀನು ಪಾರ್ಥನಿಗೆ ಜಯವನ್ನು ತಂದು ಕೊಡ್ತಿ, ಅದು ನಿಶ್ಚಿತ. ಹಾಗಾಗಿ ಪಾರ್ಥನು ಯುದ್ಧ ಮಾಡುವ ಮುನ್ನ ಪ್ರತಿಜ್ಞೆಯನ್ನು ಮಾಡಿ ಮುಂದೆ ಬರೆಯಲಿ. ಎಲ್ಲವನ್ನೂ ಮೂರು ಮಾಡದೆ ನಿನ್ನನ್ನು ನಾನು ಮೂರೇ ಮೂರು ಬಾಣದಲ್ಲಿ ಕೊಲ್ಲದಿದ್ದರೆ ಕಿಲ್ಬಿಷನ ಗತಿಗೆ ಇಳಿಯುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಇತ್ತಗೇನು ಪಾರ್ಥ, ನೀನು ಪ್ರಯೋಗಿಸುವ ಮೂರು ಬಾಣವನ್ನು ನಾನು ಖಂಡಿಸದಿದ್ದರೆ ಶ್ರೀಕೃಷ್ಣರಾಯನ ಭಕ್ತನಲ್ಲ. ಹಾಗಾದರೆ ಬಾ ಯುದ್ಧಕ್ಕೆ. ಮದವರಿಯದು ಭ್ರಮಿಸಿ ನುಡಿದ ಭಾಷೆಯ ಜಯದ್ರಥನ ಕತೆ ಬಂದ ತಗಿತಲ್ಲ. ಅತಿ ಸತ್ಯ ಸಂತ ಸುನೃತ ಸಾಹಸಿಗ ನೀತ ಮದಿಸುವಡ ದಾರಿಗಳವಲ್ಲ. ಪಾರ್ಥ, ದೇವಾ, ಎಂತಹ ಕೆಲಸವನ್ನು ಮಾಡಿಬಿಟ್ಟೆ. ಏನಾಯಿತು ದೇವ? ದುಡುಕಿ ನಿರ್ಧಾರದ ಮೂಲಕ ಪ್ರತಿಜ್ಞೆಯನ್ನು ಮಾಡಿ ಜಯದ್ರಥನ ಕತೆ ಬಂಧಿಸಿ ಬಿಟ್ಟೆ ಅಲ್ಲ. ದುಡುಕು ನಿರ್ಧಾರ ಏನಾಯಿತು? ಹೇಳ್ತಾನೆ ಕೇಳು. ಅವನಾದ್ರೂ ದುಷ್ಟ. ಯಾರು? ಜಯದ್ರಥ. ಹ್ಮ್ ಆ ದುಷ್ಟನನ್ನು ಹೇಗಾದರೂ ಮಾಡಿ ಮೋಸದಿಂದಲೇ ಬಲಿಸಬೇಕಾಗಿತ್ತು. ಹ್ಮ್ ಏಕೆಂದರೆ ಧರ್ಮವನ್ನು ಕಾಪಾಡಬೇಕಾಗಿದ್ದರೆ ಅಧರ್ಮವನ್ನು ಮಾಡಿದವನನ್ನು ಮೋಸದಿಂದಾದರೂ ವಧಿಸುವುದು ಸರಿ. ಹಾಗಾಗಿ ಚಕ್ರವನ್ನು ಹಿಡಿದೆ, ಹೌದು, ಕತ್ತಲಾವರಿಸುವಂತೆ ಮಾಡಿದೆ. ಅಲ್ಲಿಗೆ ನೀನು ಅವನನ್ನು ಕೊಂದೆ. ಆದರೆ ಇಲ್ಲಿಯೇ ಸುಧನ್ವ ಪಿತನಾಜ್ಞೆಯನ್ನು ಮೀರಿದವನಲ್ಲ ಮತ್ತು ಏಕಪತ್ನಿ ವ್ರತಸ್ಥ. ಧರ್ಮದಿಂದ ಜೀವನವನ್ನು ನಡೆಸಿ ಬಂದವನು ಹೌದು ಮತ್ತು ವೀರ ವೈಷ್ಣವನು ಹೌದು. ಬೇರಾವುದರ ಬಗ್ಗೆ ಯೋಚನೆ ಮಾಡದೆ ನನ್ನನ್ನೇ ಭಜಿಸಿದಂತಹ ಪರಮ ಭಕ್ತನೀತ. ಹಾಗಾಗಿ ಮೋಸದಿಂದ ವಧಿಸುವುದು ಸರಿಯಲ್ಲ. ನನ್ನನ್ನ ಸಂದಿಗ್ಧ ಸ್ಥಿತಿಗೆ ತಂದೊಲಿಸಿಬಿಟ್ಟೆ ಅಲ್ಲ. ನೀನೂ ಕೂಡ ಪರಮ ಭಕ್ತ, ಅವನೂ ಕೂಡ ಪರಮ ಭಕ್ತ. ಯಾರಿಗೆ ನ್ಯಾಯವಾದ ಜಯವನ್ನು ತಂದೊಲಿಸಲಿ ನೀನೇ ಹೇಳು. ನನಗೆ ತಿಳಿಯದು ದೇವ. ತಿಳಿದೆನು ನಿನ್ನಯ ಚಿತ್ತದು ಮಳಿಗೆಯ ನಿಜದೊಲವೋ. ತಿಳಿದೆನು ನಿನ್ನಯ ಚಿತ್ತದ ಮಳಿಗೆಯ ನಿಜದೊಲವ. ಅಳಿಬುದು ಕಾಯವು ಜಗದೊಳಗೊಳಿಬುದು ಕೀರ್ತಿಗಳು. ದೇವ,
ಶಾಶ್ವತವಲ್ಲ, ಕೀರ್ತಿಗಳು ಮಾತ್ರ ಶಾಶ್ವತ. ಸುಧನ್ವನು ಲೌಕಿಕ ಜಯದಲ್ಲಿ ಏನೆಂದು ತೋರಿಸಿದ್ದೇನೆ, ಅದಕ್ಕೆ ಸಾಕ್ಷಿ ನೀನು ಪ್ರತ್ಯಕ್ಷನಾಗಿದ್ದೀಯ. ಅಂತೆಯೂ ಪಾರ್ಥನಿಗೆ ಬೇಕಾಗಿರುವುದು ಲೌಕಿಕ ಜಯ, ನನಗೆ ಬೇಕಾಗಿರುವುದು ಪಾರಮಾರ್ಥಿಕ ಜಯ. ಹಾಗಾಗಿ ಅದನ್ನು ಕರುಣಿಸು ದೇವ, ಕರುಣಿಸು. ಸರಿ, ಆಯಿತು ಸುಧನ್ವ. ಹಾಗಿದ್ದರೆ ಒಂದು ತಡೆಯಬೇಕಾ ದೇವ? ತಡೆಯಲು ಇನ್ನೇನ್ ಮಾಡ್ತೀಯಾ? ಕೊಂದು ಬಿಡ್ತೇನೆ ಅವನನ್ನು ಈಗಲೇ. ಆಗ್ತದೆ ನಿನ್ನ ಕೈಯಲ್ಲಿ? ನೀದಿಯಲ್ಲ, ಅದಕ್ಕೆ ನಾ ಬಂದದ್ದು. ನೀನು ಬಿಟ್ಟಂತ ಬಾಣ ಯಾವ ಪ್ರಯೋಜನಕ್ಕೂ ಬಾರದು. ಆ ಬಾಣಕ್ಕೆ ಕೆಲವೊಂದು ಶಕ್ತಿಯನ್ನು ತುಂಬಿಸುತ್ತೇನೆ. ಆಗಲಿ, ಏನ್ ಮಾಡ್ತೀಯ ಮಾಡು. ತೋರಿಸ ಮೊದಲನೆಯ ಶರವನ್ನು. ಈ ಶರಕ್ಕೆ ಗೋವರ್ಧನಗಿರಿ ಧರಿಸಿ ಗೋಕುಲವನ್ನು ಕಾಯ್ದ ಪುಣ್ಯವನ್ನು ತುಂಬಿಸುತ್ತೇನೆ. ಬಿಡು ಬಾಣವ. ಈ ಶರವನ್ನು ಖಂಡಿಸದಿದ್ದರೆ ನಾನಿನ್ನ ಭಕ್ತನಲ್ಲ. ಬಾ ಯುದ್ಧಕ್ಕೆ. ಒಂದು ಬಾಣವಲ್ಲವೇ ಇರಲಿ. ಈ ಬಾಣಕ್ಕೆ ಗೋವರ್ಧನಗಿರಿ ಶಕ್ತಿ ಸಾಕಾಗಲೆನಿಸಿತು. ತೋರಿಸ ಎರಡನೇ ಶರವನ್ನು. ಈ ಶರಕ್ಕೆ ಇಲ್ಲಿವರೆಗೆ ನಡೆದಂತ ಇಡೀ ಕೃಷ್ಣಾವತಾರದ ಪುಣ್ಯವನ್ನು ತುಂಬಿಸುತ್ತೇನೆ. ಬಿಡುವ ಬಾಣವ. ಈ ಶರವನ್ನು ನಾನು ಖಂಡಿಸದಿದ್ದರೆ ಗೃಹಸ್ಥ ಜೀವನಕ್ಕೆ ಆದರ್ಶ ದಂಪತಿಗಳಾದ ವಸಿಷ್ಠಾನಂದತಿಯರು ಸೃಷ್ಟಿಯ ಕಾರ್ಯಕ್ಕೆ ಒಳಗಾದಾಗ ಯಾವೊಬ್ಬ ಆವಿಬ್ಬರನ್ನು ಕೊಲ್ಲಲು ಯತ್ನಿಸಿದ ಕ್ಷಣದಲ್ಲಿ ಯಾವ ಪಾಪ ಬರ್ತದೋ ಆ ಪಾಪ ನನಗೆ ಬರಲಿ. ಹಾಗಾದರೆ ವಾಯುದ್ಧಕ್ಕೆ. ದೇವರೇ, ಅರ್ಜುನ ಇಲ್ಲಿ ಬನ್ನಿ. ಬರ್ಬೇಕು. ಇಲ್ಲಿ ಬನ್ನಿ. ಬನ್ನಿ ಬನ್ನಿ. ಇಗೊಳ್ಳಿ, ನೀವೇ ಯುದ್ಧ ಮಾಡಿ. ನಾವು ಹೋಗಿ ಬರ್ತೇನೆ. ಪುಣ್ಯಾತ್ಮ, ಹಸಿವಾದ ನಿನಗೆ ಭೋಜನ ಸ್ವೀಕರಿಸುತ್ತಾನ. ಮತ್ತಿನ್ನೇನ್ ಮಾಡುವುದು ದೇವ? ಎರಡು ಬಾಣ ಹೋಯ್ತಲ್ಲ ಅಲ್ಲಿ. ಹೋಗಲಿ, ಯಾರು ಬೇಡ ಅಂತ ಹೇಳಿದ್ರು? ನೀನು ಒಂದೇ ಬಾಣ ಇರುವುದು, ಹೇಗೆ ಸೋಲ್ಸೋದು ಅವನನ್ನು? ಯೋಚಿಸಬೇಡ. ನೀನು ಬಿಟ್ಟಂತ ಎರಡು ಬಾಣ ಯಾಕೆ ಭರಿಸಲಿಲ್ಲ ಅಂತ ಕೇಳು. ಯಾಕೆ? ಅವ ಏಕಪತ್ನಿ ವ್ರತಸ್ಥ. ಓಹೋ, ನೀನು ತಮ್ಮ ಭಕ್ತ ಅಲ್ವ ದೇವ? ನಿಮ್ಮದೇ ದಾರಿಯಲ್ಲಿ ನಡೆದುಕೊಂಡು ಬಂದವ. ಹಾಗಾದ್ರೆ ತೋರಿಸ ಮೂರನೇ ಶರವನ್ನು. ಈ ಶರಕ್ಕೆ ಇಡೀ ರಾಮಾವತಾರದ ಪುಣ್ಯವನ್ನು ತುಂಬಿಸುತ್ತೇನೆ. ಏಕೆ? ಅವನ ಏಕಪತ್ನಿ ಸ್ಥನಾಗಿದ್ದ. ಜೊತೆಗೆ ತ್ರಿಮೂರ್ತಿಗಳ ಶಕ್ತಿಯನ್ನು ಕೂಡ ತುಂಬಿಸುತ್ತೇನೆ. ಬಿಡು ಬಾಣವ. ರಣಕ್ಷೇತ್ರದಲ್ಲಿ ಒಬ್ಬ ವೀರ ಕ್ಷತ್ರಿಯನು ಯಾವ ಕರ್ತವ್ಯವನ್ನು ತೋರಿಸಬೇಕೋ ಆ ಕರ್ತವ್ಯವನ್ನು ನಾನು ತೋರಿಸಿದ್ದೇನೆ. ಅದಕ್ಕೆ ಸಾಕ್ಷಿ ಎರಡು ಶರಗಳು ಮುರಿದು ಬಿದ್ದಿವೆ. ಮುರಿದು ಬಿದ್ದಂತಹ ಶರಗಳು ಸಾಮಾನ್ಯವಾದದ್ದ ಅಲ್ಲವೇ ಅಲ್ಲ. ನೀನು ಶಕ್ತಿಯನ್ನು ತುಂಬಿಸಿರುವ ಶರಗಳು. ಹಾಗಾಗಿ ಖಂಡವಿಲ್ಲದ ಪುಣ್ಯವನ್ನು ಸೂರ್ಯಗೊಂಡವನು ನಾನು ಅಥವಾ ಪಾರ್ಥನ. ಇನ್ನೂ ಒಂದೊಂದುಂಟಲ್ಲ. ಅಂಬಿತ ಕಟಿಯದಿರಿ ಪಾರ್ಥ, ಇತ್ತ ಕೇಳು. ನಾನು ಈ ಅಂಬನ್ನು ಖಂಡಿಸದಿದ್ದರೆ ತಂದೆಗೆ ಮಗನಲ್ಲ, ಹೆಂಡತಿಗೆ ಗಂಡನಲ್ಲ, ಮಗನಿಗೆ ತಂದೆಯೂ ಅಲ್ಲ. ಅಷ್ಟೇ ಅಲ್ಲ, ವಿಪ್ರ ಶ್ರೇಷ್ಠನೊಬ್ಬನು ಕಾಶಿಯ ಸುರಗಂಗೆಯಲ್ಲಿ ಮಿಂದೆದ್ದು ಬಂದು ಶಿವರಾತ್ರಿಯ ವ್ರತವನ್ನಾಚರಿಸಿ ಶಿವನನ್ನು ಧ್ಯಾನಿಸಿ ಪೂಜಿಸಿದ ಆ ಕ್ಷಣದಲ್ಲಿ ದುಷ್ಟ ಯೋಚನೆಗೊಳಗಾಗಿ ಶಿವಲಿಂಗವನ್ನು ಎಡಗಾಲಿಂದ ಒದ್ದಾಕ
ಕ್ಷಣದಲ್ಲಿ ಯಾವ ಪಾಪ ಬರ್ತದೋ ಆ ಪಾಪ ನನಗೆ ಬರಲಿ. ಬಾಯುತ್ತಕ್ಕೆ ಅರ್ಜುನ, ದೇವಾ ನೋಡಿದೆಯಾ? ನೀನು ಬಿಟ್ಟಂತ ಬಾಣವನ್ನು ಮಧ್ಯದಲ್ಲೇ ಖಂಡಿಸಿ ಅದರ ಅರ್ಧ ಭಾಗ ನೆಲಕ್ಕುರುಳಿ ಇನ್ನರ್ಧ ಭಾಗ ಅವನ ಕೊರಳನ್ನು ಛೇದಿಸಿ ಹೋಯಿತು. ಹೌದು. ಅಲ್ಲಿಗೆ ನಿನಗೆ ಬೇಕಾದ ಲೌಕಿಕ ಜೀವ ನಿನಗೆ ಸಿಕ್ಕಿತು, ಅವನಿಗೆ ಬೇಕಾದ ಪಾರಮಾರ್ಥಿಕ ಜೀವ ಅವನಿಗೆ ಸಿಕ್ಕಿತು. ಆ ಜೀವ ಮೋಕ್ಷವನ್ನು ಪಡೆಯುವಾಗ ಆ ಮುಖದ ಕಾಂತಿಯನ್ನು ನೋಡಿದೆಯಾ? ಚಂದ್ರಂತೆ ಹೊಳೆಯುತ್ತಿತ್ತು. ಹೌದು. ಇರಲಿ, ಎಲ್ಲರಿಗೂ ಶುಭವಾಗಲಿ. ಶುಭಮಸ್ತು. ಮಂಗಲಂ ಶ್ರೀರಾಮಚಂದ್ರನಿಗೆ, ಮಂಗಲಂ ಸೀತಮಾತೆಗೆ, ಮಂಗಲಂ ಜಯ ಆಂಜನೇಯ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ, ವೇದೋದ್ಧಾರದಿ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಾರಾಯಣ ನಮೋ ನಮೋ. ಕರದೊಳು ಪರ ಶುಭ ಶಾಂಕುಶಧರನಿಗೆ ಹರುಷದಿ ಭಕ್ತರ ಪೊರೆವ ಬಗೆ, ಪುರಗಭೂಷಣನ ಕುಮಾರ ಗಜವದನ ಚರಣ ಕಮಲಗಳಿಗೆ ಆರತಿ ಎತ್ತಿರೆ, ಆರತಿ ಬೆಳಗಿರೆ. ಗಜಮುಖದ ಬಗೆ ಗಣಬಗೆ ಶ್ರೀಮದ್ ರಮಾರಮಣ ಗೋವಿಂದ.